ಕ್ಲಾಸಿಸ್ಕೊಂಡಿದ್ದೀನಿ, ಇವತ್ತು ಹೂ ಅಂತ ಇದ್ವಿ. ಧಮಕಿ ಹಾಕುವಂಥದ್ದು ಏನಿದೆ ಸರ್? ನನಗೆ ಗೌಡಿನ ಸರ್ ಧಮಕಿ ಹಾಕೋಕ್ಕೆ? ನಾನು ಹತ್ತಿರಲ್ಲ ಬರಲ್ಲ ಸರ್. ನಾನು ಸಿನಿಮಾ ಮಾಡಿದ್ದೀನಿ. ನಂಗೆ 49 ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನೇನು ಧಮಕಿ ಹಾಕೋಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿರೋ ನೀವು ನಿಜ ಅಂತ ಹೇಳ್ತಿದ್ದೀನಲ್ಲ, ನೀವು ಕೊಟ್ಟಿಲ್ಲ ಅನ್ನೋದು ಧಮಕಿ. ಕರೆಕ್ಟ್ ಮಾತದು. ನೀವು ಅಷ್ಟೇ ರೆಡ್ಡಿ ಅವ್ರು ನಾನು ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮನ್ನ ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿ ಇದನ್ನ ಇತ್ಯರ್ಥ ಮಾಡೋದು ಮಾತ್ರ ಸಾಧ್ಯ. ಇದು ಜಗಳ ಮಾಡಿ ಆಗುವಂಥದ್ದಲ್ಲ ಸರ್. ಸಿನಿಮಾ ತಗೊಂಡೋಗಿ ನಾವು ಬೀದಿಗೆ ಹೋಗೋದು ತುಂಬ ತಪ್ಪು. ಹೊರಗಡೆ ಪ್ರಚಾರಕ್ಕೋಸ್ಕರ ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಎಲ್ಲರೂ ಬಲಿಯಾಗತ್ತಿದ್ದೀರಾ, ತುಂಬಾ ಅಂದ್ರೆ ತುಂಬಾ ದೊಡ್ಡ. ಈ ಸಿನಿಮಾ ಫಿನಿಶ್ ಮಾಡಿದ್ರೆ ನೀವು ಬೇರೆ ಸಿನಿಮಾ ಶುರು ಮಾಡಿರೋದು ಅವರು ಬೇಜಾರಿಗೆ ಕಾರಣ ಆಗಿದೆ. ಶುರು ಮಾಡಿದ್ದೀನಿ ಸರ್. ಯಾಕೆ ಅನೌನ್ಸ್ ಮಾಡಿರೋದು ಹೇಳ್ತಾ ಇರೋದು ಸರ್? ನಾನು ನಿನ್ನೆ ಅನೌನ್ಸ್ ಮಾಡಿರೋದು ವೆಂಕಟೇಶ್ ಸರ್ ಹತ್ರ ಮಾತಾಡಿ ವರಮಹಾಲಕ್ಷ್ಮಿ ಬಗ್ಗೆ. ಇದು ಶುರು ಆಗಿದ್ದು 4 ದಿನ ಮುಂಚೆ ಅಲ್ಲ. ನಾನು 10 ಪಿಕ್ಚರ್ ಮಾಡ್ತೀನಿ. ನೀವು ಯಾರು ಕೇಳಕ್ಕೆ? ನಿಮ್ಮ ಸಿನಿಮಾ ಕಂಪ್ಲೀಟ್ ಆಯ್ತಾ? ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ ನಿಮ್ಮ ಸಿನಿಮಾ ಬೇಕು, ನಾನು ಬಿಫೋರ್ ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಹತ್ರ ಕಾಸು ತಗೊಂಡ್ರೆ ಪಿಕ್ಚರ್ ಶುರು ಮಾಡಿದ್ರು. ಎಲ್ಲ ಇದೆಲ್ಲ ಮಾಡಿದ್ರು. ನಮ್ಮ ಹತ್ರ ಇರೋವಂಥದ್ದು ಆಮೇಲೆ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ನಾನು ಬೀಸ್ಕೊಟ್ಟು. ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಸ್ಟೇಟ್ ಪಿಕ್ಚರ್ ಮಾಡೋದು ತುಂಬಾ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಹೊಸ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ಹೆಸರನ್ನು ಹಾಕ್ಕೊಂಡೇನು ಸಿನಿಮಾ ಮಾಡಿಲ್ಲ. ಎಲ್ಲ ಅಪ್ಪನೇ ಕಲಾವಿದರನ್ನು ಹಾಕ್ಕೊಂಡು, ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬ ಅಂದರೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವ್ರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟು ಅವರು ಏನು ಪ್ರಕಾಶ್ ಅವರು ರಿವ್ಯೂನಲ್ಲಿ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ ಈ ಥರ ಹಂಗೆ ಹಿಂಗೆ. ನಾನೇನೋ ನೀವು ಅದೇ ಫಿಲಿಮ್ಸ್ ಲೇಡಿ ಓರಿಯೆಂಟೆಡ್ ಅಂತ ಹೇಳಿದ್ರಿ. ನಾನು ಇಂಟ್ರೆಸ್ಟ್ ಲೇಡಿ ಓರಿಯೆಂಟೆಡ್ ಪಿಕ್ಚರೇ ಮಾಡ್ತಾ ಇರೋದು ಅಂತೇಳಿ ಇನ್ವಿಟೇಷನ್ ಕೂಡ ತೊಗೊಂಡು ಕೊಟ್ಟೆ ಅವ್ರಿಗೆ. ಬಟ್ ಇವ್ರು ಮಾಡಿದ್ದು ಒಂದು ಪ್ರಚಾರಕ್ಕೋಸ್ಕರ ನನಗೆ ಅಲ್ಲಿ ಫೈನಾನ್ಸಲ್ಲಿ ನಿಂತಿತ್ತು. ಇವ್ರು ನಿಂತ್ಕೊಂಡು ಮಾಡ್ತಿದ್ದೀರಿ ಅಂತ ಏವಾಗಿ ಅಂತೇಳಿ. ಸೊ ಇದನ್ನು ನೋಡಿದೆಲ್ಲ ನಿಲ್ಲಿಸಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ. ಸೊ ಇದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕೈಲಿ ಆಗಿದ್ದು ಶಕ್ತಿನ ನಾವು ಸಿನಿಮಾ ದುಡ್ಡಾಗಿ ನಮ್ಮ ಸ್ನೇಹಿತರ ಹತ್ರ ಮತ್ತು ನಮ್ಮ ಮಿಸ್ಸಸ್ ಬೇರೆಯವ್ರ ಕಡೆ ಎಲ್ಲ ಕೊಡಿಸಿದ್ದಾರೆ. ಅದೆಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ಕಂಪ್ಲೀಟ್ ಆದರೆ ಹಾಗೆ ಆಗುತ್ತೆ ಸರ್. ಇದು ಮುಗಿಬೇಕಲ್ವ ಆ್ಯಕ್ಚುಲಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೊಫೆಷನಲಿ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್. ತುಂಬ ಕಷ್ಟ ಇದೆ. ಅದಕ್ಕೆ ಅಷ್ಟು ಕಷ್ಟ ಇದೆ. ಒಬ್ಬ ನಿರ್ಮಾಪಕರಿಗೆ ಕೋಟಿ ಬಂಡವಾಳ ಹಾಕ್ತಾ ಇದ್ದಾರೆ. ನೀವು ಕೂಡ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡಿದ್ದೀರಿ. ಬಟ್ ಅದ್ರ ಒಂದು ಪ್ರಾಪರ್ ಆಗಿ ಆಗಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ಸುತ್ತಾ? ಡಿಲೇ ಆಗಿರೋದಕ್ಕೆ ಈ ಸಮಸ್ಯೆ ಆಯ್ತು ಅಂತ? ಡಿಲೇ ಆಗಿದ್ದಕ್ಕೆ ಈ ಸಮಸ್ಯೆ ಆಗಿದೆ ಸರ್. ಪ್ರಾಪರ್ ಆಗಿ ಆದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಡಿಲೇ ಆಗಿದೆ. ಡಿಲೇ ಆಗುತ್ತೆ ಸರ್. ಯಾಕಂದರೆ ನಾನು ಕಾಂಪ್ರಮೈಸಿಂಗ್ ಡೈರೆಕ್ಟರ್ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನನಗೊಂದು 5 ರೂಪಾಯಿ ನನ್ನ ಜೋಬಲ್ಲಿ ಇದ್ದಿದ್ದು ಪರವಾಗಿಲ್ಲ. ಸಿನಿಮಾ ನಾನು ಮೋಸ ಮಾಡಿದೆ ಸರ್. ಆ ಒಂದು ಸಿನಿಮಾನು ಆ ಲೆವೆಲ್ಗೆ ಮಾಡಿದ್ದೀವಿ ಸರ್. ತುಂಬ ಖರ್ಚು ಮಾಡಿದ್ದೀವಿ ಸಿನಿಮಾ. ಈಗ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನೀವು ನಾನು ಬರಲಿಲ್ಲ ಅಂತ ನೀವು ಕೇಳಬೇಕು. ಅದು ಗೊತ್ತು. ಈಗ ನಮ್ಮ ಸಿನಿಮಾ ನಾನು ಕಂಪ್ಲೀಷನ್ ಮಾಡಲ್ಲ ಅಂತಂದ್ರೆ ಕೇಳಬೇಕು. ಖಂಡಿತ ಒಪ್ಕೊಳ್ಳೋಣ. ನಮ್ಮ ಸಿನಿಮಾ ಮಾಡೋದಕ್ಕೆ ತಾನೇ ನಾವು ಇವೆಲ್ಲ ರೆಡಿ ಮಾಡ್ತಾ ಇರೋದು. ನೀವು ಮಾಡೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆಯಲ್ಲ. ನಮ್ಮ ಮುಂದೆ ಆಗಿರೋ ಪ್ರಾಬ್ಲಮ್ಗಳು ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಅದಕ್ಕೆಲ್ಲ ಯಾರು ಇದು ಮಾಡ್ತಾರೆ? ನೀವೇ ಕೊಡಬೇಕಾಗುತ್ತೆ. ಅದು ನಾನು ನಿಮ್ಮ ಹತ್ರ ಹೇಗೆ ತೊಗೋಬೇಕು ಅಂತ ನಾನು ಗೊತ್ತು. ನಾನು ತೊಗೊಳ್ತೀನಿ. ಸರ್, ಈಗ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಮಧ್ಯೆ ಮನಸ್ತಾಪ ಶುರುವಾಗಿಲ್ಲ, ಬೇರೆ ಏನಾದ್ರು ಕಾರಣ ಇದೆ ಅಂತ? ಇದೇ ಕಾರಣ ಸರ್. ನಾನು ಅವ್ರು ಏನು ಅಂತ ಪ್ರಮೋಟ್ ಮಾಡಲಿಲ್ಲ ಅನ್ನೋದೇ ಒಂದು ಕಾರಣ ಅಷ್ಟೇ. ನಾನೇನು ಸರ್ ಅವ್ರು ಏನು ಅಂತ ಪ್ರಮೋಟ್ ಮಾಡಿ ನಾನು ಎಲ್ಲೂ ಹೇಳಿಲ್ಲ, ಯಾವ ಚಾನಲಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಹೇಳಿಲ್ಲ. ನಾನು ಹೇಳಲ್ಲ. ಇದಕ್ಕೆ ಹೀರೋ ಮತ್ತು ಹೀರೋಯಿನ್ ಇಂಥ ರತ್ನಾಕರ್ ಅವರೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನೀವು ಹೀರೋ ಅಂತ ನಾನು ಅನೌನ್ಸ್ ಮಾಡಲ್ಲ. ಇದು ಎಲ್ಲಿ ಬೇಕಾದ್ರೆ ಅವ್ರು ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ, ಬೇರೆಯವ್ರಿಗೂ ಕಂಪ್ಲೇಂಟ್ ಹೋಗ್ತಿದೆ, ಮಾಡಿ. ನಾನೇ ಹೇಳಿದ್ದೀನಿ, ಮಾಡಿ ಎಲ್ಲಿ ಬೇಕಾದ್ರೂ ಮಾಡಿ. ನಿಮಗೂ ದುಡ್ಡು ಸಿಗುತ್ತೆ ಅನ್ನೋದಾದರೆ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿ. ನಾನು ನಿಮ್ಗೆ ಧಮಕಿ ಹಾಕೋದು ಅವೆಲ್ಲ ನಾನು ಜಾಯಮಾನದಲ್ಲಿ ಬಂದಿದ್ದೆ ಸರ್. ಆಮೇಲೆ ನಾವು ಇನ್ನೂ ಕೂಡ ಗ್ಯಾರಂಟಿ ಕೊಡಬೇಕಲ್ಲ ಸರ್. ನಾನು ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿದ್ದೀನಿ. ನಾನು ಅದೇ ಹೇಳಿದ್ದೀನಲ್ಲ, ಸಿನಿಮಾ ಏನು ಹೆಸರು ಬರ್ತಿದ್ದೀನಿ. ನೀವೇ ಇಟ್ಕೊಳ್ಳಿ ಸಿನಿಮಾನ, ನೀವೇ ಮಾಡಿ ಪಿಕ್ಚರು. ಫಸ್ಟ್ ದುಡ್ಡು ನೀವೇ ತಗೊಳ್ಳಿ. ನಾನು ಎಲ್ಲ ಕಡೆ ಮಾತಾಡಿದ್ದೀನಿ. ಕೇಳಿಯಿಂದ ಹೊಸ ಸಿನಿಮಾ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ನವೀನ್ ಮನ್ಮೂರ್ ಗಂಗಾಧರ್ ಅವರು, ನನ್ನ ಪ್ರೊಡ್ಯೂಸರು. ನಾನು ಅವ್ರಿಗೂ ಹೇಳಿದ್ದೀನಿ, ತಗೊಳ್ಳಿ ಸರ್, ಸಿನಿಮಾ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ರೆಡಿ ಮಾಡಿಸ್ತಿದ್ದೀನಿ. ಆಮೇಲೆ ಎಲ್ಲ OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ಕನ್ನಡ ಚಾನಲ್ ಆಗಿರ್ಬೋದು, ಎಲ್ಲ ಕಡೆ ಮಾತಾಡಿ. ಈ ಒಂದು 25 ರವಿ ಕೂಡ ಎಲ್ಲ ರೆಡಿಯಾಗಿರುತ್ತೆ. ಈ ಥರ ನ್ಯೂಸ್ ಅಂತ ತಂದಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಇಲ್ಲ ಸರ್, ಅವ್ರು ನನಗೆ ಏನು ಹೇಳಿಲ್ಲ ಸರ್. ಹಾಂ, ಇಲ್ಲ ಸರ್. ಹೌದು ಇಲ್ಲ ಸರ್, ಅದೆಲ್ಲ ಏನಿಲ್ಲ ಸರ್. ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀವಿ ಸರ್. ನಾನು ಪ್ರೊಡ್ಯೂಸರ್ ಆಗಿರೋದಕ್ಕೆ ಪ್ರಾಬ್ಲಮ್. ನನ್ನ ಹತ್ರ ಕಾಸಿಲ್ಲ.
ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಆ ಥರ ಎಲ್ಲರ ಹತ್ರ ಕಿಸ್ಕೊಂಡು ತಗೊಂಡು ಪಿಕ್ಚರ್ ಮಾಡಿದ್ದೀನಿ. ನಾನೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಯಾರು ಇದು ಕೊನೆ ಇಲ್ಲ. ಬೇರೆ ಯಾರು ನಾನು ಪಿಕ್ಚರ್ ಮಾಡ್ತಾರೆ ಇಲ್ಲ ಸರ್. ಅದು ಲೆಕ್ಕ ಇದೆ, ನಮ್ಮ ಮಿಸ್ಸಸ್ ಅವ್ರ ಹತ್ರ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಇಂಚಿಟ್ಟು ಲೆಕ್ಕ ಇದೆ ಸರ್, ಅದೆಲ್ಲ ಏನು ಅಂತಿಲ್ಲ. ಆ ವಾಸ್ತವ ಹಿಡಿಯೋರು ದುಡ್ಡು ಕೊಟ್ಟಿದ್ದಾರೆ, ಅವ್ರು ಅದಕ್ಕೆ ಏನೋ ಅವ್ರ ಬಡ್ಡಿ ಅಂತ ಏನೋ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಭಾಸ್ಕರ್ ಅವರು 4 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ವೆಂಕಟ್ ಬೋರ್ಡು ದುಡ್ಡು ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ನೇಹಿತರುಗಳು ಕೊಟ್ಟಿದ್ದಾರೆ, ನಮ್ಮ ಮಿಸ್ಸಸ್ಸು 4 ಕಡೆ ಕೊಡ್ತಿದ್ದಾರೆ. ಅವ್ರು ದೊಡ್ಡ ಬಡ್ಜೆಟ್ ಪಿಕ್ಚರ್ ಮಾಡಿದ್ರು ಸರ್, ಏನು ಚಿಕ್ಕದಲ್ಲ. ಆ ಥರ ಮಾಡ್ಬೋದು ಅಂತಂದರೆ ಎಲ್ಲ ಮಾಡ್ಬೋದಾಗಿತ್ತು. ನಾನು ಆ ಥರ ಮಾಡೋದು ಸಿನಿಮಾ ತುಂಬ ಖರ್ಚು ಮಾಡೇ ಮಾಡ್ತೀನಿ, ಅದೆಲ್ಲ ನಾನು ಯೋಚನೆ ಮಾಡೋದು. ಅವ್ರನ್ನ ಹೀರೋ ಹಾಕಿ ಮಾಡುವಂಥದ್ದು ನನಗಿದೆ ಸರ್. ನಾನು ಮಾಡೋದು ಆ ಥರ. ಸಿನಿಮಾ ರಿಲೀಸ್ ಆಗಿದ್ದರೂ ಪರವಾಗಿಲ್ಲ, ಬೇಕಾದ್ರೆ ಹಂಗೆ ಹೇಳ್ಬಿಟ್ಟು ಅದೇನು ಪ್ರಾಬ್ಲಮ್ ಬರುತ್ತೋ ಫೇಸ್ ಮಾಡೇ ಮಾಡ್ತೀನಿ ನಾನು. ಅದು ನನ್ನವ್ರಿಗೂ ಬರುತ್ತೆ ಅಂತಂದರೆ ನಾನು ಯಾರಿಗೂ ಬಿಡಲ್ಲ. ಬಟ್ ನಾನು ಅವ್ರನ್ನ ಹೀರೋ ಅಂತ ನಾನು ಎಲ್ಲೂ ಹೇಳಲ್ಲ, ನಾನು ಮಾಡಲ್ಲ ಆ ಥರ. ಸಿನಿಮಾ ದ್ರೋಹ ಮಾಡಲ್ಲ, ನನಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ನಾನು ಹೇಳ್ತಿದ್ದಿಲ್ಲ, ಈ ಪ್ರಾಬ್ಲಮ್ ನಾನು ಒಬ್ಬನೇ ಹೊಣೆ, ಬೇರೆ ಯಾರೂ ಇಲ್ಲ. ನನ್ನ ಫ್ಯಾಮಿಲಿ ತರಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ತರಕ್ಕೆ ನೀವ್ಯಾರು? ಅವ್ರು ನಿಮ್ಮ ಹತ್ರ ಬಂದಿದ್ರಾ ಮಾತಾಡೋಕ್ಕೆ? ನಮಗೆ ಇಲ್ವಲ್ಲ. ಅವ್ರು ನಮ್ಮ ಗ್ಯಾರಂಟಿಗೋಸ್ಕರ ಕೊಡಿಸಿದ್ದೀನಿ ನಾನು ಅವ್ರಿಗೆ. ಪಾಪ ಅವ್ರು ನನಗೋಸ್ಕರ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ನಮ್ಮ ಇಲ್ಲಿ ಸುಮ್ಮನೆ ನಮ್ಮ ಗಣೇಶ್ ನನ್ನ ಮಗನ ತರ್ತಾರೆ, ಅದು ಮಾಡಲಿಲ್ಲ. ಹೀರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ, ಅದು ಕನ್ಸಿಲ್ ಮಾಡ್ತೀನಿ ಸರ್. ಅದು ಮಾಡಿಲ್ಲ ಸರ್. ನಿಮ್ಮ ಮಗನ ಲಾಂಚ್ ಮಾಡೋದಿಲ್ಲ. ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಹೌದು ಸರ್, ಮಾಡ್ತೀನಿ ಸರ್. ಈ ವರ್ಷ ಇಂಡಸ್ಟ್ರಿ ಮಾಡ್ತೀನಿ.